ಮುಚ್ಚು. ಮುಚ್ಚು ಬಾಯಿ. ಈಗ ಇಲ್ಲಿ ಸ್ವಲ್ಪ ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ, ಇಲ್ಲ ಆ ಕಡೆ ಹೆಣ್ಮಕ್ಳು ಇಲ್ಲೂ ಇದ್ದಾರೆ, ಆ ಕಡೆ ಇದ್ದಾರೆ. ಎಲ್ಲಮ್ಮ ಈ ಮಗಕ್ಕೆ ಲೈಟ್ ಬೇರೆ ಬಿಟ್ಬಿಟ್ಟವ್ರೆ. ಇಲ್ಲ ಕತ್ಲಲ್ಲಿ ಲೈಟ್ ಬೇಕೇ ಬೇಕು, ಯಾಕಂದ್ರೆ ನಮ್ಮ ಕಲರ್ಗೆ ಕಾಣೋದು ಸ್ವಲ್ಪ ಕಷ್ಟನೇ. ಬಣ್ಣ ಹೋದ್ರೆ ಕಾಸು ವಾಪಸ್. ನೋಡಿ ಎಲ್ಲ ಒರಿಜಿನಲ್ ಕಲರ್. ಕುಸುಮ ಮೇಡಮ್ನ ಬಿಟ್ಟು ಹೊಡೆದಿದ್ಯೇನೋ. ನಾನು ಇದಕ್ಕೆ ಇಷ್ಟೊತ್ತಿನ ಮೇಲೆ ಬರಲ್ಲ, 6 ಗಂಟೆ ಮೇಲೆ ಸ್ವಾಮಿ. ಸ್ವಲ್ಪ ನಮ್ಮ ಹುಡುಗರು ನಮ್ಮ ಅಣ್ಣ ತಮ್ಮದಿರೋ ಜೊತೆಲಿ ಇರೋರೆಲ್ಲ ಮಗ ತೊಳ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳಿದೆ, ಕೇಳಲಿಲ್ಲ. ಹೌದಲ್ಲಮ್ಮ? ಆಗಲ್ಲ, ಯಾಕಂದ್ರೆ ಬ್ಯಾನ್ ಮಾಡಿದ್ದಾರೆ. ಎಲೆಕ್ಷನ್ ಮುಗಿಯೋ ತನಕ ಯಾವುದೇ ನೀರಿನ ಅಂಗಡಿ ಓಪನ್ ಮಾಡಂಗಿಲ್ಲ. ಇದೆಯಾ? ಅಯ್ಯಯ್ಯೋ. ಚನ್ನಪಟ್ಟಣ ಅಂದ್ರೆ ಏನು? ಚೆನ್ನ ಅಂದ್ರೆ ಏನಪ್ಪ? ಸುಂದರ ಅಂತ, ಚಂದವಾದ ಅಂತ, ಅಂದವಾದ ಅಂತ. ನಾನು ಯಾವ ಮೈಸೂರಿಗೆ ಹೆಂಗೆ ಹೋದ್ರು ಕೂಡ ಹೈವೇಲಿ ಹೋಗ್ತೀನಿ, ಆದರೆ ಚನ್ನಪಟ್ಟಣ ಸೈಡ್ ಬಂದ ತಕ್ಷಣ ಒಳಗೆ ಬಂದ್ಬಿಡ್ತೀನಿ. ಯಾಕಂದರೆ ಎಷ್ಟು ಸುಂದರವಾಗಿದೆ. ಕೆರೆಗಳು, ಮರಗಳು, ವಾತಾವರಣ, ಜನ, ಸುಂದರವಾದ ಜನ, ಎಲ್ಲ ಬೊಂಬೆಗಳು ಅಂತ ನಾನು ಅನ್ಕೊಂಡಿರೋದು. ಹೌದಾ ಅಲ್ವಾ? ಸುಂದರವಾದ ಬೊಂಬೆಗಳು. ಏನೇಳಿ? ನೀವು ಸುಂದರವಾದ ಬೊಂಬೆಗಳು, ಯಾರಿಗೂ ಕೈ ಬೊಂಬೆಗಳಾಗಬೇಡಿ. ಇಲ್ಲಿದೆ ಪಾಯಿಂಟ್. ಸುಂದರವಾದ ಬೊಂಬೆಗಳಾಗಿರಿ, ಆದ್ರೆ ಇನ್ನೊಬ್ಬರ ಕೈ ಬೊಂಬೆಗಳಾಗಬೇಡಿ. ಈಗ ನಮ್ಮ ಪ್ರದೀಪ್ ಈಶ್ವರ್ ಅವ್ರು DJ ಹಾಕಿದ್ರು, ಡಚ್ಕ ಡಿಚ್ಕ ಡಿಚ್ಕ ಡ್ಯಾನ್ಸ್ ಮಾಡಿ. ಇನ್ನೊಬ್ರು ಆಡಿಸೋ ಗೊಂಬೆ ಆಗಬೇಡಿ. ಏನೇಳಿ? ಈಗ ಯೋಗೇಶ್ವರ್ ಅವರು ಎಲ್ಲಿ? ಅವರು ಇಲ್ಲೇ ಹುಟ್ಟಿರೋರು. ನಿಮ್ಗೆ ಗೊತ್ತಿಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬಂದು ಆರ್ಕೆಸ್ಟ್ರಲ್ಲೆಲ್ಲ ಕೀಬೋರ್ಡ್ ಎಲ್ಲ ನುಡ್ಸಿದ್ದೀನಿ. ನನಗೆ ಈಗ ಈ ಚನ್ನಪಟ್ಟಣದ ಸಂಧಿಗೊಂದಿಲೆಲ್ಲ ಹೋದಾಗ ಸರ್, ನನ್ನ ಚಿಕ್ಕ ಹುಡುಗನಲ್ಲಿ ನಮ್ಮ ತಾಯಿ ಕರ್ಕೊಂಡ್ಬರ್ತಿದ್ರು ಇಲ್ಲಿಗೆ ಪ್ರೋಗ್ರಾಮ್ಗೆ, ಆರ್ಕೆಸ್ಟ್ರಾಗೆ. ಇದೇ ಯೋಗೇಶ್ವರ್ ಅವರೇ ನಮ್ಮ ಆರ್ಕೆಸ್ಟ್ರಾ ಇಟ್ಟಿದ್ದಾರೆ. ನನಗೆ ಚೆನ್ನಾಗಿ ನೆನಪು ಈಗ ಬರ್ತದೆ. ಇದು ಎಲ್ಲೋ ಈ ಊರಿಗೂ ನನಗೂ ಸಂಬಂಧ ಇದೆ ಅಂತ. ಚಿಕ್ಕ ಹುಡುಗರು ಇದ್ದಾಗಿಂದ ಇಲ್ಲೇ ಆರ್ಕೆಸ್ಟ್ರಾದಲ್ಲಿ ಬಂದು ಇದೇ ಊರಿಗೆ ಓಡಾಡ್ತಾ ಇದ್ದವು ನಾನು.